ಹಲೋ ಗೈಸ್, ನಾವು ಈಗ ಪುತ್ತೂರಿನಿಂದ 8 ಕಿಲೋಮೀಟರ್ ದೂರದಲ್ಲಿದ್ದೇವೆ. ಅಂದರೆ ಇಲ್ಲಿಗೆ ನಾವು ಒಂದು ಪುರುಷರ ಕಟ್ಟೆ ಅಂತ ಹೇಳ್ತೇವೆ ನೋಡಿ. ಈ ರೋಡು ಈಗ ಕಾಣ್ತಾ ಇದೆ ನೋಡಿ, ಅಲ್ಲಿ ಎದುರಿಗೆ ಲಾಸ್ಟಿಗೆ ಕಾಣ್ತಾ ಇದೆ. ಇದು ಪುರುಷರ ಕಟ್ಟೆ ಬಿಂದು ಫ್ಯಾಕ್ಟ್ರಿ. ಆ ತೆಂಗಿನ ಮರದಿಂದ ಸೀದಾ ಅಲ್ಲಿಂದ ಈ ರೋಡಾಗಿ ಬರ್ತದೆ ನೋಡಿ. ಅಲ್ಲಿ ರಿಕ್ಷಾ ಎಲ್ಲ ಬರ್ತಾ ಇದೆ ನೋಡಿ. ಈ ರೋಡಾಗಿ ಸೀದಾ ಈ ರೋಡಾಗಿ ನೋಡಿ, ಈ ರೋಡ್ ಹೋಗ್ತಾ ಇದೆ ನೋಡಿ. ಆ ರೋಡು ಕಾಣ್ತದೆ ನೋಡಿ. ಈ ರೋಡು ಈ ರೀತಿಯಾಗಿ ಬರ್ತದೆ ನೋಡಿ. ಈ ರೀತಿಯಾಗಿ ಬಂದು ಈ ರೋಡು, ಇದು ಕಾಂಕ್ರೀಟ್ ರೋಡು. ಇಲ್ಲಿ ಒಂದು ಮನೆ ಉಂಟು. ಆ ಮನೆಯ ಡಿಟೇಲನ್ನು ಈಗ ಕೊಡ್ತಾ ಇದ್ದೇನೆ ನೋಡಿ. ಮನೆಗೆ ಫುಲ್ಲು ಕಾಂಪೌಂಡ್ ಉಂಟು ನೋಡಿ. ಈ ರೀತಿಯ ಕಾಂಪೌಂಡ್ ಉಂಟು. ಮನೆ ಈ ರೀತಿಯಾಗಿ ಉಂಟು. ಮನೆಯ ರೋಡಿನ ಪಕ್ಕದಲ್ಲಿ ಇರುವಂಥ ಸ್ಥಳ ನೋಡಿ. ಇದು ರೋಡು, ಇಲ್ಲಿ ರೋಡು, ಈ ರೋಡಿನ ಪಕ್ಕದಲ್ಲಿರುವಂಥ ಮನೆ ನೋಡಿ. ಈ ರೀತಿಯಾಗಿ ಬರ್ತದೆ. ಈಗ ಮನೆಯ ನಿಮಗೆ ಡೀಟೇಲ್ ತೋರಿಸ್ತಾ ಇದ್ದೇನೆ. ಮನೆಯ ಬದಿಗೆ ರೋಡ್ ಹೋಗಿದೆ. ಇದು ಮನೆಯ ಪಕ್ಕದಲ್ಲಿರುವ ರೋಡ್ ಅಂದರೆ ಅದಕ್ಕೆ ಯಾವುದೇ ರೀತಿಯಾದ ಒಂದು ವಾಸ್ತು ಇಲ್ಲ ಅಂತ ಹೇಳ್ತಾರೆ. ಪಕ್ಕದಲ್ಲಿದ್ದರೆ ರೋಡು ರಾಜ ರೋಡ್ ಅಂತ ಹೇಳ್ತಾರೆ. ಅದಕ್ಕೆ ಮನೆಗೆ ಅದಕ್ಕೆ ಯಾವುದೇ ವಾಸ್ತು ಇಲ್ಲ. ಆದ ಕಾರಣ ಈ ಮನೆಗೆ ನೋಡಿ, ಇದು ಮೊದಲಿನ ಗಾಡಿ ಪಾರ್ಕಿಂಗ್ ಆಗಿ ಮಾಡಿದ್ದಾರೆ ನೋಡಿ. ಇದು ಗೇಟು, ದೊಡ್ಡ ಗೇಟು, ಗಾಡಿ ಪಾರ್ಕಿಂಗ್ ಆಗಿ ಮಾಡಿದ್ದಾರೆ. ಫ್ರಂಟಿಗೆ ನೋಡಿ, ಈ ರೀತಿಯಾಗಿ ಒಂದು ದೊಡ್ಡ ಗೇಟ್ ಮಾಡಿದ್ದಾರೆ. ಇದು ಗಾಡಿ ಪಾರ್ಕಿಂಗ್ ಆಗಿ ಬೇರೆ ಸಪ್ರೇಟಾಗಿ ಮಾಡಿದ್ದಾರೆ ನೋಡಿ. ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಮತ್ತು ನೆಲಕ್ಕೆ ಫುಲ್ಲು ಇಂಟರ್ಲಾಕ್ ಎಲ್ಲ ಹಾಕಿದ್ದಾರೆ ನೋಡಿ. ಈ ಮನೆಗೆ ಫುಲ್ಲು ಇಂಟರ್ಲಾಕ್ ಹಾಕಿದ್ದಾರೆ ಎರಡು ಸೈಡಿಗೆ. ಈ ರೀತಿಯಾಗಿ ಎಂಟ್ರೆನ್ಸ್ ಬರ್ತಾ ಇದೆ ನೋಡಿ. ಇದು ನಮ್ಮ ರೋಡು ಈ ಸೈಡ್ಗೆ ಹೋಗ್ತಾ ಇದೆ. ಈ ರೀತಿಯಾಗಿ ಹೋಗ್ತದೆ ನೋಡಿ. ಈ ರೀತಿ ಈ ಮನೆಯ ಇದು ಬೇರೆ ಮನೆಯ ಕಂಪೌಂಡ್ ಆಗ್ತದೆ ನೋಡಿ. ಇಲ್ಲಿಗೆ ಈ ಕಂಪೌಂಡ್ ಮುಗೀತದೆ. ಈ ರೀತಿಯಾಗಿ ಕಂಪೌಂಡ್ ಇಲ್ಲಿ ಮುಗೀತದೆ. ಈ ಮನೆಯ ಫುಲ್ಲು ನೋಡಿ, ಈ ರೀತಿಯಾಗಿ ಮನೆ ಬರ್ತದೆ ನೋಡಿ. ಇದು 2ನೇ ಗೇಟ್ ಅಂತ ಹೇಳ್ತಾರೆ. ಅದು ಗಾಡಿ ಪಾರ್ಕಿಂಗ್ ಗೇಟ್, ಇದು ಮನೆಯ ಫ್ರಂಟ್ ಗೇಟ್. ಈ ರೀತಿಯಾಗಿ ಬರ್ತದೆ. ಮನೆಯ ಫ್ರಂಟ್ ಗೇಟ್ನಿಂದ ಕೆಳಗೆ ಇಳಿಯುತ್ತಲೇ ನಿಮಗೆ ಬೋರ್ವೆಲ್ ಮಾಡಿದ್ದಾರೆ. ಬೋರಿನ ವ್ಯವಸ್ಥೆ ಉಂಟು, ನೀರಿಗೆ ಬೋರಿನ ವ್ಯವಸ್ಥೆ ಉಂಟು. ನಗರಸಭೆಯದು ನೀರು ಸಹ, ಮುನ್ಸಿಪಾಲ್ಟಿ ನೀರು ಸಹ ಉಂಟು ನೋಡಿ. ಈ ರೀತಿಯಾಗಿ ಬರ್ತದೆ. ಇದು ಫ್ರಂಟಿಗೆ, ಇದು ಮನೆಯ ಮೇಲೆ ಫ್ರಂಟಿಗೆ ಈ ರೀತಿಯಾಗಿ ಇಂಟರ್ಲಾಕ್ ಹಾಕಿದ್ದಾರೆ ಮನೆಗೆ ಫುಲ್ಲು. ಇದರಲ್ಲಿ 1350 ಸ್ಕ್ವೇರ್ ಫೀಟ್ನ ಮನೆ ಇದು ನೋಡಿ. ಈ ರೀತಿಯಾಗಿ ಬರ್ತದೆ ನೋಡಿ. ಇದು ಫ್ರಂಟಿಗೆ ಎಲ್ಲ ಗ್ರಾನೈಟ್ ಹಾಕಿದ್ದಾರೆ ಮನೆಗೆ ಫುಲ್ಲು ನೋಡಿ. ಇದು ಫುಲ್ಲು ಸಿಟ್ಔಟು. ಇದು ಮನೆಯ ಮೊದಲಿನ ಕಿಟಕಿ ನೋಡಿ. ಈ ರೀತಿಯಾಗಿ ಮನೆಯ ಫ್ರಂಟ್ ನೋಡಿ. ಮನೆಯ ಮೊದಲಿನ ಬಾಗಿಲು, ಮನೆಯ ಬಾಗಿಲು ನೋಡಿ. ಫ್ರಂಟಿಗೆ ಸಿಟ್ಔಟು, ಇದು ಸಿಟ್ಔಟ್ ನೋಡಿ. ನೋಡಿ ಫುಲ್ಲು ಸಿಟ್ಔಟ್. ಇದು ಸಾಧಾರಣ ಒಂದು 15 x 20 ಸಿಟ್ಔಟ್ ಉಂಟು. ದೊಡ್ಡ ಸಿಟ್ಔಟ್ ನೋಡಿ. ಈ ರೀತಿಯಾಗಿ ಬರ್ತದೆ ಗಾಡಿಯ ಇದು ಫ್ರಂಟಿಗೆ ನೋಡಿ. ಫ್ರಂಟಿಗೆ 2 ಗೇಟ್ ನೋಡಿ ಗೈಸ್. ಈಗ ಒಳಗಿನ ಯಾವ ರೀತಿಯಾಗಿದೆ ನೋಡಿ. ಇದು ಫಸ್ಟ್ ಹಾಲಲ್ಲಿ ದೇವರ ರೂಮ್ ಉಂಟು ನೋಡಿ. ವಾಲಲ್ಲಿ ಈ ರೀತಿಯಾಗಿದೆ ಜಾಗ ಫುಲ್ ಉಂಟು ನೋಡಿ. ಈ ರೀತಿಯಾಗಿ ಬಂದಿದೆ ವಾಲ್ ನೋಡಿ. TV ಇಡಲಿಕ್ಕೆ ದೇವರ ಕೋಣೆ ಇದೆಲ್ಲ ಬರ್ತದೆ ಇಲ್ಲಿ ನೋಡಿ. ದೊಡ್ಡದುಂಟು. ಮತ್ತು ಇಲ್ಲಿದ್ದು ಡೈರೆಕ್ಟ್ ಡೈನಿಂಗ್ ಹಾಲ್ ಉಂಟು. ಇದರ ಬದಿಯಲ್ಲಿ ಒಂದು ಬೆಡ್ರೂಮ್ ಉಂಟು ನೋಡಿ. ಈ ರೀತಿಯಾಗಿ ಬೆಡ್ರೂಮ್ ಉಂಟು ನೋಡಿ. ಅದಕ್ಕೆ ಸಹ ಮರ ಎಲ್ಲ, ಬಾಗಿಲೆಲ್ಲ ಮರದ್ದೇ ನೋಡಿ. ಈ ರೀತಿಯಾಗಿ ಬರ್ತದೆ. ಕಿಟಕಿ ಉಂಟು ನೋಡಿ. ಇದರಲ್ಲಿ AC ಉಂಟು, ಅಟ್ಯಾಚ್ಮೆಂಟ್ AC ಉಂಟು ನೋಡಿ. ಈ ರೀತಿಯಾಗಿ ನೋಡಿ. ನೆಕ್ಸ್ಟ್ ಇದರಿಂದ ನಂತರ ನಿಮಗೆ ಡೈನಿಂಗ್ ನೋಡಿ ಗೈಸ್. ಇದು ನಮ್ಮ ಡೈನಿಂಗ್ ಹಾಲಿಗೆ ಹೋಗ್ತಾ ಇದ್ದೇವೆ ನೋಡಿ. ಇದು ಈಗ ಡೈನಿಂಗ್ ಹಾಲು
ನೋಡಿ ಇಷ್ಟು. ಅದರಲ್ಲಿ ಸಹ ತುಂಬ ಪೇಸ್ ಉಂಟು, ಜಾಗ ಉಂಟು ನೋಡಿ. ಡೈನಿಂಗ್ ಹಾಲಲ್ಲಿ ಈ ಸೈಡಿಗೆ ಕಿಚನ್ ಇಟ್ಟಿದ್ದಾರೆ ನೋಡಿ, ಈ ಸೈಡಿಗೆ ಕಿಚನ್ ಉಂಟು ನೋಡಿ. ನೋಡಿ ಅದಕ್ಕೆ ಎಲ್ಲ ಡ್ರಾವರ್ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ. ಒಂದು ಇದಕ್ಕೆ ನೋಡಿ ಈ ರೀತಿಯಾಗಿ ಹೊಗೆ ಹೋಗಲಿಕ್ಕೆ ಎಲ್ಲ ಮಾಡಿದ್ದಾರೆ, ವ್ಯವಸ್ಥಿತವಾಗಿದೆ. ಎಲ್ಲ ಗ್ರಾನೈಟ್ ಫಿಟ್ಟೆಡ್ ನೋಡಿ, ಎಲ್ಲ ಡ್ರಾವರ್ ಸಿಸ್ಟಮ್ ನೋಡಿ. ವಾಶ್ ಬೇಷನ್ ಎಲ್ಲ ಇಡ್ಲಿಕ್ಕೆ ಕಪಾಟ ಎಲ್ಲ ಮಾಡಿದ್ದಾರೆ ನೋಡಿ, ಈ ರೀತಿಯಾಗಿ ಬರುತ್ತದೆ ನೋಡಿ. ಹೀಗೆ ಡೈರೆಕ್ಷನ್ ಹೋಗ್ತದೆ. ಇದು ಬೆಡ್ರೂಮ್, ನೆಕ್ಸ್ಟ್ ಬೆಡ್ರೂಮ್ ನೋಡಿ, ಈ ರೀತಿಯಾಗಿ ಇದಕ್ಕೆ ಸಹ ಕಪಾಟ ಎಲ್ಲ ಮಾಡಿದ್ದಾರೆ ನೋಡಿ. ಸೆಕೆಂಡ್ ಬೆಡ್ರೂಮ್. ನಂತರ ಇದು ಮೂರನೇ ಬೆಡ್ರೂಮು. ಇದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತಾರೆ, ಟಾಯ್ಲೆಟ್ ಬಾತ್ರೂಮ್ ಉಂಟು ಇದರಲ್ಲಿ. ನೋಡಿ ಇದು ಎಕ್ಸ್ಟ್ರಾ ಫೇಸ್ ನೋಡಿ, ಇದರಲ್ಲಿ ಸಹ ಟಾಯ್ಲೆಟ್ ಬಾತ್ರೂಮ್ ಉಂಟು ಬೇರೆ. ನಾನು ಯೂಸ್ ಮಾಡೋದಿಲ್ಲ, ಅವರು ಮನೆಯಲ್ಲಿ ಜನ ಕಡಿಮೆ. ಇದು ಎಕ್ಸ್ಟ್ರಾ ಮಾಡಿದ ರೂಮು. ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಎಕ್ಸ್ಟ್ರಾ ಮಾಡಿದ್ದಾರೆ ನೋಡಿ. ಇದು ಎಕ್ಸಿಟ್ ಹೊರಗೆ ನೋಡಿ, ಹೊರಗೆ ಬಟ್ಟೆ ಒಗಿಲಿಕ್ಕೆ ಕಲ್ಲುಂಟು, ಮಾವಿನ ಮರ ಉಂಟು. ಈಗ ಎಕ್ಸ್ಟ್ರಾ ಇದು ನೋಡಿ, ಎಲ್ಲ ಪೇಸ್ ಎಲ್ಲ ಉಂಟು ನೋಡಿ, ಈ ರೀತಿಯಾಗಿ ನೋಡಿ. ಹೊರಗಡೆ ಕಾಣ್ತದೆ ಗಾಡಿಯೆಲ್ಲ, ಬಿಂದು ಫ್ಯಾಕ್ಟ್ರಿ ಅವ್ರದ್ದು ಆ ಸೈಡು ಫುಲ್ಲು ಕಾಣ್ತದೆ ನೋಡಿ, ಯಾವ ರೀತಿ ಉಂಟು ನೋಡಿ. ಇದು ನಮ್ಮ ಮನೆಯ ಹಿಂದಿನ ಸೈಡು ಎಕ್ಸ್ಟೆನ್ಷನ್ ಎಲ್ಲ ಮಾಡಿದ್ದಾರೆ ನೋಡಿ, ಜಾಗ ತುಂಬ ಉಂಟು ನೋಡಿ, ಈ ರೀತಿಯಾಗಿ ಬರ್ತದೆ ನೋಡಿ. ವಾಶ್ ಮಿಷನ್ ಇಲ್ಲಿ ಇಟ್ಟಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ, ಈ ರೀತಿಯಾಗಿ ಬರುತ್ತೆ ಗೈಸ್. ನೋಡಿ, ನಿಮಗೆ ಒಳ್ಳೆಯದಾದರೆ ಮನೆ ಚೆನ್ನಾಗಿದ್ದರೆ, ನಿಮಗೆ ಮನಸ್ಸಿದ್ದರೆ ಮಾಡ್ಬೋದು, ಜಾಸ್ತಿ ರೇಟ್ ಇಲ್ಲ. ಮತ್ತು ಇದರಲ್ಲಿ ಬ್ಯಾಂಕಿನ ಲೋನ್ ಉಂಟು, ಇದಕ್ಕೇನು 15 ಲಕ್ಷ ರೂಪಾಯಿ ಲೋನ್ ಬಾಕಿ ಉಂಟು. ನಾನು ಮಾತಾಡಿದ್ದೇನೆ ಬ್ಯಾಂಕಲ್ಲಿ. ಬ್ಯಾಂಕಿನ ವ್ಯವಹಾರ ಬೇಕಾದರೆ ನಿಮಗೆ ಬಂದು ನಾನು ಮಾತಾಡಿ ಕೊಡ್ತೇನೆ. ಜಾಸ್ತಿ ರೇಟಿಗೆ ಕೊಡುವುದಿಲ್ಲ, ಕಡಿಮೆಗೆ ಕೊಡ್ತಾರೆ ಅವರು. ಅಂದರೆ ಈಗಿನ ಬ್ಯಾಂಕಿನ ವ್ಯವಹಾರ ಎಲ್ಲ ಸರಿ ಆಗಬೇಕಲ್ಲ, ಅದಕ್ಕೋಸ್ಕರ ಇದನ್ನು ನಿಮಗೆ 47 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ. 47 ಲಕ್ಷ ಅಂತ ಹೇಳ್ತಾರೆ ಲಾಸ್ಟ್ ರೇಟು. ಮತ್ತು ಬಾರ್ಗನಿಂಗ್ ಇಲ್ಲ. ಮೊದಲು ತುಂಬ ರೇಟಿಗೆ ಹೋಗ್ತಿತ್ತು, ಈಗ ಅಂದರೆ ಅವರಿಗೆ ಸಮಸ್ಯೆ, ಬ್ಯಾಂಕಿನದ್ದು ಸಮಸ್ಯೆ ಉಂಟು. ಆದ ಕಾರಣ ಆದಷ್ಟು ಬೇಗ ಸೇಲ್ ಮಾಡುವಂಥ ನಿರೀಕ್ಷೆಯಲ್ಲಿದ್ದಾರೆ. ಆದ್ದರಿಂದ ಗೈಸ್, ಯಾರಿಗಾದರೂ ಬೇಕಾದರೆ ನನ್ನ ನಂಬರಿಗೆ ಫೋನ್ ಮಾಡಿ, 7760083023ಗೆ ಕಾಲ್ ಮಾಡಿ. ಮತ್ತು ಆದಷ್ಟು ಬೇಗ ಸೇಲ್ ಆಗುವ ಹಾಗೆ ನಾವು ಅವರಿಗೆ ಒಂದು ಹೊಂದಾಣಿಕೆಯಿಂದ ಮಾಡುವ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್. ಥ್ಯಾಂಕ್ ಯು.